ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ನೋವಲ್ಲಿದ್ದೀರಾ? ಮಕ್ಕಳಾಗಿಲ್ಲ, ತುಂಬ ಜನ ಹಿಂಸೆ ಮಾಡ್ತಾ ಇದ್ದಾರೆ, ತುಂಬ ಜನ ಅಲ್ಲಸಲ್ಲದ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಅಷ್ಟು ನೋವು ಆಗ್ತಾ ಇದೆ, ತಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಜನ ನಿನ್ನ ಮಕ್ಕಳೇ ಆಗಲ್ಲ ಅಂತಾರೆ. ಈ ರೀತಿಯೆಲ್ಲ ನೋವನ್ನು ಅನುಭವಿಸುವವರು ಯಾರಾದರೂ ಇದ್ದಾರೆ ಅಂತ ಕೇಳುವಾಗಿಲ್ಲ, ಇದ್ದಾರೆ ಖಂಡಿತವಾಗಿಯೂ. ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ತುಂಬ ಜನ ಇದ್ದಾರೆ. ತುಂಬ ನೊಂದುಕೊಳ್ತಾ ಇದ್ದೀರಾ. ಯಾರು ಏನೇನೋ ಹೇಳ್ತಾ ಇದ್ದಾರಾ, ನಿಮಗೆ ಹಾಗೆ ಹೀಗೆ ಇನ್ನೆಲ್ಲಾಗುತ್ತೆ, ಏಜ್ ಆಗೋಯ್ತು ಅಂತ ಹೇಳ್ತಾರ. ಈ ಎಲ್ಲ ಚಿಂತೆನ ಬದಿಗಿಟ್ಬಿಡಿ ನೀವು. ಯಾಕೆ ಗೊತ್ತಾ? ರಾಯರನ್ನ ನಂಬಿ ನೀವು ನಡೆದ ಮೇಲೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ಏನಾರು ಒಂದು ದಾರಿ ತೋರಿಸ್ತಾರೆ. ನನಗೆ ಅವ್ರು ಹಂಗಂತಾರೆ, ಅವ್ರು ಹಿಂಗಂತಾರೆ ಅನ್ನೋ ಬಗ್ಗೆ ಚಿಂತೆ ಮಾಡಿಬಿಡಿ. ರಾಯರ ಸೇವೆಗಳನ್ನೆಲ್ಲ ಮಾಡ್ಕೋತಾ ಹೋಗಿ. ನಿಮ್ಗೆ ಯಾವ ಸೇವೆ ಇಷ್ಟ ಇದೆ ಆ ಸೇವೆಯನ್ನೆಲ್ಲ ಮಾಡ್ಕೋತಾ ಹೋಗಿ. ಸೇವೆಯನ್ನು ಮಾಡಿದಾಗಲೂ ನನಗೆ ಫಲ ಸಿಕ್ಕಿಲ್ಲ ಅಂತ ಚಿಂತೆ ಮಾಡಿಬಿಡಿ. ನಿಮ್ದು ಯಾವುದಾದ್ರೂ ಕರ್ಮ ಇದ್ದರೆ, ಇನ್ಯಾವುದಾದ್ರೂ ಸೇವೆಗಳು ನಿಮ್ಮದು ಬಾಕಿ ಇದ್ದರೆ ದಯವಿಟ್ಟು ರಾಯರು ಅದನ್ನು, ಆ ಪೂಜೆನ ಮಾಡಿಸ್ಕೋತಾರೆ ನಿಮ್ಮ ಕೈಯಲ್ಲಿ. ಆದರೆ ಫಲಾಫಲಗಳನ್ನು ಯಾವಾಗ ಕೊಡಬೇಕು ಅನ್ನೋದನ್ನು ರಾಯರು ನಿರ್ಧಾರ ಮಾಡಿ ಖಂಡಿತ ಕೊಡ್ತಾರೆ. ಹೇಳ್ತೀನಿ ಕೇಳಿ. ಈಗ ತುಂಬ ರಾಯರ ಭಕ್ತರು, ಗಂಡ ಹೆಂಡತಿ, ತುಂಬ ರಾಯರ ಭಕ್ತರು. ಎಷ್ಟು ಅಂದರೆ ಗಂಡ ಹೆಂಡತಿ ಇಬ್ಬರು, ಅವರು ತಿಂಗಳಲ್ಲಿ 2 ಸಲ ಮಂತ್ರಾಲಯದಲ್ಲಿರ್ತಾರೆ. ತಿಂಗಳಲ್ಲಿ 2 ಸಲ ಮಂತ್ರಾಲಯದಲ್ಲಿ ಮನಸ್ಸು ಬಂದರೆ ಎದ್ದು ಹೋಗಿಬಿಡ್ತಾರೆ. ಎದ್ದು ಹೋಗಿ 3 ದಿನ ಸೇವೆ ಮಾಡ್ತಾರೆ. ಒಂದಿನ ಅಲ್ಲ, 3 ದಿನ ಸೇವೆ ಮಾಡ್ತಾರೆ. ಮಕ್ಕಳಿಲ್ಲ ಅವರಿಗೆ, 3 ದಿನ ಸೇವೆ ಮಾಡ್ತಾರೆ. ರಾಯರಿಗೆ ಮಕ್ಕಳಿಗೋಸ್ಕರ ಸೆರ್ಗುಡ್ಡಿ ಬೇಡ್ತಾಳೆ ಆತ ಗಂಡ ಹೆಂಡತಿ ಇಬ್ಬರು. ನನಗೆ ಒಂದು ಮಗು ಬೇಕು, ಒಂದು ಮಗು ಕೊಡಪ್ಪ, ನನಗೆ ವರಪ್ರಸಾದವಾಗಿ ನೀಡಪ್ಪ ಅಂತ ಚುಚ್ಚು ಮಾತುಗಳನ್ನು ತುಂಬ ಕೇಳಿರ್ತಾರೆ. ಸಂಬಂಧಿಕರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ಎಲ್ಲರ ಹತ್ರನೂ ಕೇಳಿರುವಂಥ ಹೆಣ್ಮಗಳು. ಆದರೆ ಸಪೋರ್ಟಿವ್ ಆಗಿ ನಿಂತಿರೋದು ಗಂಡ. ಜೊತೆಗೆ ನಾನು, ನಮ್ಮ ಲಲಿತಕ್ಕ, ನಾವೆಲ್ಲರೂ ಆ ಹೆಣ್ಮಗಳಿಗೆ ಧೈರ್ಯವನ್ನು ಕೊಡ್ತಿದ್ವಿ. ಹೆದರಬೇಡ, ರಾಯರನ್ನು ಇಷ್ಟು ಪೂಜೆ ಮಾಡ್ತೀಯ, ಯಾಕೆ ಹೆದರ್ತಾ ಇದೆಯಾ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಯರನ್ನು ನಂಬಿ ಪೂಜೆ ಮಾಡಿದ ಮೇಲೆ ಫಲ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದನ್ನು ಮಾತ್ರ ನೆನಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಚಿಂತೆ ಮಾಡಬೇಡಿ, ನೆನಪಿಟ್ಕೊಳ್ಳಿ ಇದನ್ನು ಅನ್ನೋದಕ್ಕೆ. ಎಷ್ಟು ಸೇವೆ ಮಾಡ್ತಾಯಿದ್ರು, ಕೊನೆಗೂ ಒಂದಿನ ಏನೂ ಗೊತ್ತಿಲ್ಲ, ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ ಹೆಣ್ಣುಮಗಳು. ಪ್ರೆಗ್ನೆಂಟ್ ಆದಾಗ ನಮಗೆಲ್ರಿಗೂ ಖುಷಿ, ತುಂಬ ಖುಷಿ. ಅದೇನೋ ಗೊತ್ತಿಲ್ಲ, 2 ತಿಂಗಳಿಗೆ ಮತ್ತೆ ಇದಾಗ್ಬಿಡುತ್ತೆ. ಅದು ಆದಾಗಲೂ ಆ ಹೆಣ್ಣುಮಗಳು ರಾಯರ ಪೂಜೆಯನ್ನು ಬಿಟ್ಟಿಲ್ಲ. ಆದರೂ ನೋವಾಗಿ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ನಮ್ಮ ಲಲಿತಕ್ಕ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ರಾಯರು ನನಗೆ ಯಾಕೆ ಹಿಂಗೆ ಮಾಡಿದರು, ನಾನು ಇಷ್ಟು ಪೂಜೆ ಮಾಡ್ತೀನಿ ರಾಯರನ್ನು. ಅವಾಗ ನಾವು ಹೇಳಿದ್ವಿ, ಇಲ್ಲ ಬಿಟ್ಬಿಡಮ್ಮ, ಈ ಮಗುವಿಂದ ಮುಂದೇನು ತೊಂದರೆ ಇತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಹೋಯ್ತು ಬಿಡು, ಯಾಕೆ ಚಿಂತೆ ಮಾಡ್ತೀಯ ಅಂತ. ಆದರೆ ರಾಯರ ಪೂಜೆ ಅಷ್ಟು ಮಾಡಿಯೂ ಫಲ ಸಿಕ್ಕಿಲ್ಲ ಅಂತನಾ? ಖಂಡಿತವಾಗಿಯೂ ಫಲ ಸಿಕ್ಕಿದೆ. ಆ ಮಾಡಿದಂತಹ ಸೇವೆಗೆ, ರಾಯರ ಹತ್ರ ಬೇಡಿದಂಥ ವರಕ್ಕೆ ಸರಿಯಾಗಿ ಫಲವನ್ನು ಸಿಕ್ಕಿದೆ. ಇವತ್ತು ನವಮಾಸಗಳ ತುಂಬಿ ಆ ಮಗುವಿನ ಜನ್ಮಕ್ಕೋಸ್ಕರ ಆ ಹೆಣ್ಣುಮಗಳು ಕಾಯ್ತಾ ಇದ್ದಾಳೆ. ಆ ಗಂಡ ಹೆಂಡತಿ ಇಬ್ಬರು ಇವತ್ತು ಆ ಮಗುವಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಮಾತ್ರ ಅಲ್ಲ, ನಾವು ಇವತ್ತು ಕಾಯ್ತಾ ಇದ್ದೀವಿ. ನಾವು ಅವಳಿಗೆ ಈಗಾಗಲೇ ಫೋನ್ ಮಾಡಿ ಹೇಳಾಗಿದೆ, ಆ ಕಡೆ ಜನನ ಆಗ್ತಿದ್ದಾಗ ಈ ಕಡೆ ನಮಗೆ ಮೆಸೇಜ್ ಹಾಕಬೇಕು ಅಂತ. ಅಂದರೆ ಯಾರು ನೋಯಿಸ್ತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ ನೀವು. ನನ್ನ ರಾಯರಿದ್ದಾರೆ, ನನ್ನ ರಾಯರ ಸೇವೆಯನ್ನು ಮಾಡಿದ್ದೀನಿ, ನನ್ನ ರಾಯರು ಒಂದು ಫಲ ಕೊಡ್ತಾರೆ ಅನ್ನೋದೊಂದೇ ನಂಬಿಕೊಳ್ಳಿ ನೀವು. ಅಷ್ಟು ಮಾಡಿ ಸಾಕು. ಅಷ್ಟು ಮಾಡಿಕೊಂಡು ಸೇವೆ ಮಾಡಿ. ಯಾರು ಏನೇ ಹೇಳಿದ್ರು ಅವ್ರು ಎದುರುತ್ರ ಅಂತೂ ಖಂಡಿತ ಕೊಡೋಕೆ ಹೋಗ್ಬೇಡಿ. ರಾಯರೇ ಅಂದ್ಬಿಡಿ. ಅಷ್ಟೊತ್ತಿಗೆ ಯಾರು ಏನೋ ಹೇಳ್ತಾ ಇದ್ದಾರೆ, ರಾಯರೇ ಅಂತ ಅಂದ್ಕೋಬಿಡಿ ಸಾಕು. ಅದು ರಾಯರ ಪಾದಕ್ಕೆ ಹೋಗಿಬಿಡುತ್ತೆ. ಅದು ನಿಮಗಲ್ಲ, ನಿಮಗೆ ಇದಾಗಲ್ಲ. ಅದು ಹೇಳಿದವರಿಗೆ ತಿರ್ಗಾ ಹೊಡೆಯುತ್ತೆ ಅಷ್ಟೇ, ಆಯಿತಾ? ಹಾಗಾಗಿ ನೋಡಿ, ಆ ಹೆಣ್ಣುಮಗಳು ಅಷ್ಟು ವರ್ಷ ಸೇವೆಯನ್ನು ಮಾಡಿ, ಎಷ್ಟು ವರ್ಷ ಸೇವೆ ಮಾಡಿದ್ದಾಳೆ. ತುಂಬ ವರ್ಷದಿಂದ ತಿಂಗಳಲ್ಲಿ 2 ಸಲ 3 ಸಲ ಯಾವಾಗ ನೋಡಿದ್ರು ಮಂತ್ರಾಲಯದಲ್ಲಿದ್ದೀನಿ. ಅಯ್ಯೋ ತಾಯಿ, ಏನಮ್ಮ ಮಂತ್ರಾಲಯಕ್ಕೆ ಹೋಗ್ತೀಯಾ ಅಂತ ಕೇಳಿದ್ವಿ ನಾವೆಲ್ಲ. ಇದೇನಮ್ಮ ನೆನಪಾದ್ರೆ ಹೋಗ್ತೀಯಲ್ಲ ಅಂತ. ಆದರೆ ಆ ಹೆಣ್ಣುಮಗಳು ಅಲ್ಲಿಗೆ ಹೋಗಿ ಸೇವೆಯನ್ನು ಮಾಡಿದ ತಕ್ಷಣ ರಾಯರು ಕೊಟ್ರ? ಇಲ್ಲ.
ಸೇವೆ ಹೇಗೆ ಮಾಡ್ತಾ ಇದ್ರು ಅಂದರೆ, ಗಂಡ ರೂಮಲ್ಲಿ ಮಲಗಿ ಹೆಂಡತಿ ಸೇವೆ ಮಾಡೋದಲ್ಲ, ಅಥವಾ ಹೆಂಡತಿ ರೂಮಲ್ಲಿ ರೆಸ್ಟ್ ತಗೊಂಡು ಗಂಡ ಸೇವೆ ಮಾಡೋದಲ್ಲ. ಗಂಡ ಹೆಂಡತಿ ಇಬ್ಬರು ಆ ಸೇವೆಯನ್ನು, ಒಂದು ಸೇವೆಯನ್ನು ಗಂಡನೋ ಅಥವಾ ಹೆಂಡತಿ ಒಳಗೆ ಮಾತುಕತೆ ಮತ್ತು ಇಂಥ ಸೇವೆ ಮಾಡಬೇಕು ಅಂದರು ಇಬ್ಬರು ಒಟ್ಟಾಗಿ ಮಾಡೋರು. ಅಷ್ಟು ಸತತವಾಗಿ ಸೇವೆಯನ್ನು ಮಾಡಿ 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 ಈಗ ನವಮಾಸಗಳು ತುಂಬಿದೆ. ಬಹುಶಃ ಆರಾಧನೆ ಒಳಗೆ ಆ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಆರಾಧನೆ 10ನೇ ತಾರೀಕು, 10ನೇ ತಾರೀಕೆ ಡೇಟ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ರಾಯರ ಏನು ಇದಿದೆಯೋ, ಆರಾಧನೆಗೆ ಆ ಮಗು ಜನ್ಮ ತಳೆದ್ರೂ ತಳ್ಬೋದು, ಅಥವಾ ಅಷ್ಟರ ಒಳಗೆ ತಳ್ಬೋದು ಆ ಮಗು. ಹಾಗಾಗಿ ಅದರ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಲ ಕೊಡಬೇಕಾಗಿದ್ದು ರಾಯರು. ಇವರು ಆಡದ ಮಾತಿನಿಂದ ಅಲ್ಲ. ಆ ಆಡದ ಮಾತಿನಿಂದ ನೋವು ಮಾಡ್ಕೋಬೇಡಿ. ಕಣ್ಣೀರು ಹಾಕೋ ಮನಸ್ಸಿತ್ತಾ, ರಾಯರ ಎದುರುಗಡೆ ನಿಂತು ಕಣ್ಣೀರು ಹಾಕಿ, ಅದರಲ್ಲಿ ಅರ್ಥ ಇರುತ್ತೆ. ನಗಬೇಕು ಅನ್ನೋ ಮನಸ್ಸಿತ್ತಾ, ರಾಯರೆದ್ರೆ ನಿಂತು ನಕ್ಬಿಡಿ. ಯಾರೋ ನನ್ನ ಮಾತು ಕೇಳಲ್ಲಪ್ಪ, ಅವ್ರು ಯಾರೋ ಹೇಳಿದ್ರು ನಗ್ತಾರಪ್ಪ ಅವರೆಲ್ಲ ಹೇಳಿದ್ರಂದರೆ ರಾಯರ ಹತ್ರ ಹೇಳ್ಕೊಳ್ಳಿ. ನೋವನ್ನು ಹೇಳ್ಕೊಳ್ಳಿ, ಖುಷಿಯನ್ನು ರಾಯರ ಹತ್ರ ಹೇಳ್ಕೊಳ್ಳಿ. ನೋಡಿ, ಆಗ ರಾಯರು ನಮಗೆ ಮನಸ್ಸಿಗೆ ಸಮಾಧಾನ. ನಾನೆಲ್ಲ ವಿಷಯನ ನನ್ನ ರಾಯರ ಹತ್ರ ಹೇಳ್ಕೊಂಡ್ಬಿಟ್ಟೆ ಅಂತ. ಹಾಗಾಗಿ ಯಾರಾದರೂ ಈ ನೋವನ್ನು ಅನುಭವಿಸ್ತಾ ಇದ್ದಾರೋ ಏನು ಚಿಂತೆ ಮಾಡಬೇಡಿ. ಖಂಡಿತವಾಗಿಯೂ ರಾಯರಿದ್ದಾರೆ, ರಾಯರು ನಿಮಗೆ ಫಲ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.